ಬೇರು ಮತ್ತು ಎಕ್ಕದೆಲೆ ಗರಿಕೆ ಈ ಥರ 15 ಐಟಮ್ಸ್ ಇದೆ. 8 ಅವರ್ ಬಾಯ್ಲ್ ಮಾಡ್ತೀವಿ ಎಣ್ಣೆ. ನಮ್ಮದು ಕುಂದಾಪುರ ಗಂಗೊಳ್ಳಿಲಿ ಗೋಶಾಲೆ ಇದೆ. ಕೆಲವರಿಗೆ ಕೆಮಿಕಲ್ಸ್ ಯೂಸ್ ಮಾಡಿ ಚರ್ಮ ಉಚ್ಚಿ ಬರೋದು, ಉಗುರು ಮಧ್ಯೆ ಎಲ್ಲ ಇನ್ಫೆಕ್ಷನ್ಸ್ ಆತಲ್ಲ, ಆ ಥರ ಇನ್ಫೆಕ್ಷನ್ ಆಗೋದಿಲ್ಲ. ಮೇಡಮ್ ನಮ್ಮದು 10 ಮಲೆನಾಡು ಗಿಡ ಇದೆ ಅಷ್ಟೇ, ಜಾಸ್ತಿ ಹಸುಗಳನ್ನ ಮಾಡ್ಕೊಂಡಿಲ್ಲ. ನಮಗೆ ಸ್ವಲ್ಪ ಲೇಬರ್ಸ್ ಪ್ರಾಬ್ಲಮ್ ಇರೋದ್ರಿಂದ ಹಸುಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಬೇರೆ ಬೇರೆ ಗೋಶಾಲೆಗಳಿಂದ ಪರ್ಚೇಸ್ ಮಾಡ್ತೀವಿ ರಾ ಮೆಟೀರಿಯಲ್ಸ್. ಅಂದರೆ ನಮಗೆ ಸಗಣಿ ಡ್ರೈ ಮಾಡಿ ಕೊಟ್ಟರೆ ನಾವು ಪರ್ಚೇಸ್ ಮಾಡ್ತೀವಿ ಅವ್ರ ಹತ್ರ. ಕೆಜಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ರೇಟ್ ಕೊಟ್ಟು ತೊಗೊತೀವಿ ಅವ್ರ ಹತ್ರ. ಅಂದರೆ ನಾಟಿ ಹಸುದು ಆಗಿರಬೇಕಷ್ಟೇ, HF ಜರ್ಸಿ ಇದೆಲ್ಲ ತೊಗೊಳ್ಳೋದಿಲ್ಲ. ನಮ್ಮ ಇಂಡಿಯನ್ ಬ್ರೀಡ್ ಆಗಿದ್ರೆ ಮಾತ್ರ. ಮತ್ತು ನಮ್ಮ ಹತ್ರ ಸ್ಟಾಫ್ಸ್ ಬಂದು ಒಂದು 3 ಜನ ಇದ್ದಾರೆ. ಸೊ ಅವರು ಬೈ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ, ಪ್ಯಾಕಿಂಗ್ ಮಾಡಲಿಕ್ಕೆ ಅದಕ್ಕೆಲ್ಲ ಬರ್ತಾರೆ. ರೆಗ್ಯುಲರ್ ಇರೋದಿಲ್ಲ, ಪ್ಯಾಕಿಂಗ್ಸ್ ಇರೋ ಟೈಮಲ್ಲಿ ಮಾತ್ರ ಬರ್ತಾ ಇರ್ತಾರೆ. ಹಾಗೆ ಹಾಂ, ಎಲ್ಲ ಇವೆಂಟ್ಸ್ ಅಟೆಂಡ್ ಮಾಡ್ತೇವೆ. ಇವೆಂಟ್ಸಲ್ಲಿ ಪರ್ಚೇಸ್ ಮಾಡೋರಿಗೆ ನಾವು ಇದರಲ್ಲೇ ನಂಬರ್ ಕೊಟ್ಟಿರ್ತೇವೆ. ಸೊ ನಮಗೆ ರಿಪೀಟ್ ಆರ್ಡರ್ಗಳು ತುಂಬಾ ಬರುತ್ತೆ. ಇಲ್ಲಿ ಗೋವಿನಿಂದ ಮಾಡಿದಂಥ ಪದಾರ್ಥಗಳು ಬಂದಿದೆ. ಗೋಶಾಲೆಯಿಂದ ತಯಾರು ಮಾಡಿದಂಥ ಸೋಪ್ ಆಗ್ಬೋದು, ಮತ್ತು ದೇಸಿ ವಸ್ತು ಹಸುವಿನಿಂದ ಮಾಡಿದಂಥ ಪದಾರ್ಥಗಳು ಬಂದಿದೆ. ಏನೇನಿದೆ ಅಂತ ಕೇಳೋಣ ಬನ್ನಿ. ಅಣ್ಣ ನಮಸ್ತೆ. ನಮಸ್ತೆ. ತಗೊಳ್ಳಿ, ಏನೇನು ತೊಗೊಂಡು ಬಂದಿದ್ದೀರಿ ಮೇಡಮ್? ಇದೆಲ್ಲ ಗೋಶಾಲೆದು ಪ್ರಾಡಕ್ಟ್ಸ್ ಎಲ್ಲ. ದೇಶಿ ಹಸುವಿನ ಸಗಣಿ, ಗೋಮೂತ್ರ, ಪಂಚಗವ್ಯ ಅಂತ ಏನಂತಾರಲ್ಲ, ಅದರಲ್ಲಿ ಮಾಡಿರೋಂಥ ಪ್ರಾಡಕ್ಟ್ಸ್ ಎಲ್ಲ. ನಮ್ಮದು ಕುಂದಾಪುರ ಗಂಗೊಳ್ಳಿಲಿ ಗೋಶಾಲೆ ಇದೆ. ಇದು ಪಾತ್ರೆ ತೊಳಿಲಿಕ್ಕೆ ಮುಂಚೆ ಎಲ್ಲ ಬೂದಿ ಯೂಸ್ ಮಾಡ್ತಾ ಇದ್ರಲ್ಲ, ಅದೇ ಥರ ಇದರಲ್ಲಿ ಗೋಮಯ ಭಸ್ಮ, ಕಡಲೆ ಹಿಟ್ಟು, ಲಿಂಬು ಮತ್ತು ನೊರೆಕಾಯಿ, ಅಂಟ್ವಾಳ ಅಂತಾರಲ್ಲ, ಇದನ್ನು ಮಿಕ್ಸ್ ಮಾಡಿ ಮಾಡಿರೋಂಥದ್ದು ನ್ಯಾಚುರಲ್ ಡಿಶ್ ವಾಶ್ ಇರುತ್ತೆ. ಅಂದರೆ ಕೆಲವರಿಗೆ ಕೆಮಿಕಲ್ಸ್ ಯೂಸ್ ಮಾಡಿ ಚರ್ಮ ಉಚ್ಚಿ ಬರೋದು, ಉಗುರು ಮಧ್ಯೆ ಎಲ್ಲ ಇನ್ಫೆಕ್ಷನ್ಸ್ ಆತಲ್ಲ, ಆ ಥರ ಇನ್ಫೆಕ್ಷನ್ ಆಗೋದಿಲ್ಲ. ಮತ್ತು ಪಾತ್ರೆಯಲ್ಲಿ ಏನಾದ್ರು ಸೋಪ್ ಕಂಟೆಂಟ್ ಉಳ್ಕೊಂಡು ಹೊಟ್ಟೆಗೆ ಹೋದರೆ ಫುಡ್ ಇನ್ಫೆಕ್ಷನ್ಸ್ ಕೂಡ ಆಗೋದಿಲ್ಲ. ಮತ್ತು ನಾವೆಲ್ಲದರಲ್ಲಿ ಕೂಡ ನಮ್ಮದು ಗೋಶಾಲೆದ ನಂಬರ್ನ ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟ್ ರಿಪೀಟ್ ಆರ್ಡರ್ ಕೂಡ ಮಾಡಿದರೆ ಮಾಡ್ಬೋದು ಅವರು. ಮನೆಗೆ ಡೋರ್ ಡೆಲಿವರಿ ಇದೆ. ಇದು ಹಾಲಲ್ಲಿ ಮಾಡಿ, ನಾಟಿ ಹಸುವಿನ ಹಾಲು, A2 ಮಿಲ್ಕ್ ಅಂತಾರಲ್ಲ, ಅದರಲ್ಲಿ ಮಾಡಿ ಸೋಪು. ಸಣ್ಣ ಮಗುವಿಂದ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಇದನ್ನು. ಇದು ನಾನು ಬಳಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಸೋಪ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗಾದರೆ ನಿಮ್ಮ ಹತ್ರ ಒಂದು 4 ಸೋಪ್ ತೊಗೊಂಡಿದ್ದೀನಿ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ಈ ಥರ ಇರುತ್ತೆ. ಸಣ್ಣ ಮಗುವಿಂದ ಎಲ್ಲರೂ ಯೂಸ್ ಮಾಡ್ಬೋದು ಇದನ್ನು, ಕೆಮಿಕಲ್ ಫ್ರೀ ಇರುತ್ತೆ. ಇದು ಎಲ್ಲ ನಿಮ್ಮ ಹತ್ರನೇ ಸಿಗುತ್ತೆ? ಹೌದೌದು. ಇದು ಚಾರ್ಕೋಲ್, ಅಂದರೆ ಇದು ವುಡನ್ ಚಾರ್ಕೋಲ್ ಅಲ್ಲ, ಕೌಡಂಗ್ ಚಾರ್ಕೋಲ್, ಸಗಣಿದು ಮಸೀಲಿ ಮಾಡಿರೋಂಥದ್ದು. ಅಂದರೆ ಸಗಣಿನ ಡ್ರೈ ಮಾಡಿ ಬೆರಣಿ ಮಾಡ್ಕೊಂಡು ಅದನ್ನು ಚಾರ್ಕೋಲ್ ಮಾಡಿ ಮಾಡಿರೋದು. ಸೊ ಇದು ಆಯಿಲ್ ಸ್ಕಿನ್ನಿಗೆ, ಪಿಂಪಲ್ಸ್ಗೆಲ್ಲ ಚೆನ್ನಾಗ್ತದೆ. ಇದು ಜಾಯಿಂಟ್ ಪೇನ್ ಆಯಿಲ್. ಇದು ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ, ಮತ್ತು ಒಂದು 15 ಥರ ಗಿಡಮೂಲಿಕೆಗಳಿದೆ. ನಾಚಿಕೆ ಮುಳ್ಳು, ಲಕ್ಕಿ ಸೊಪ್ಪು, ನುಗ್ಗೆ ಸೊಪ್ಪು, ಹರಳುಬೇರು, ಮತ್ತು ಎಕ್ಕದೆಲೆ, ಗರಿಕೆ ಈ ಥರ 15 ಐಟಮ್ಸ್ ಇದೆ. 8 ಅವರ್ ಬಾಯ್ಲ್ ಮಾಡ್ತೀವಿ ಎಣ್ಣೆಯಲ್ಲಿ. ಇದು ಆಲ್ಮೋಸ್ಟ್ ಎಲ್ಲ ಥರ ಪೇನ್ಸ್ಗೂ ಬರ್ತದೆ. ಈ ಬ್ಲಡ್ ಕ್ಲಾಟ್ ಆಗಿರುತ್ತಲ್ಲ, ಅದಕ್ಕೆ ಕೂಡ ಆಗ್ತದೆ. ಹಚ್ಚಿ ಒಂದು 5 ನಿಮಿಷ ಲೈಟಾಗಿ ಮಾಲಿಶ್ ಮಾಡಲೇಬೇಕು. ತುಂಬ ಡೀಪ್ ಮಸಾಜ್ ಬೇಡ, ಲೈಟ್ ಮಾಲಿಶ್ ಮಾಡಲೇಬೇಕು. ಅದು ಕಾಲು ಕ್ರ್ಯಾಕ್ಸ್ ಬರುತ್ತಲ್ಲ, ಮತ್ತು ಫಂಗಲ್ ಇನ್ಫೆಕ್ಷನ್ಸ್ ಸಿಗಲ್ಲ, ಇಚ್ಗಾರ್ಡ್, ರಿಂಗಾರ್ಡ್ ಈ ಥರ ಇನ್ಫೆಕ್ಷನ್ಸ್ ಏನಿದ್ರು ಮುಖದಿಂದ ಕಾಲು ತನಕ ಅಪ್ಲೈ ಮಾಡ್ಬೋದು. ಅದು ಬಿ ವ್ಯಾಕ್ಸ್, ಜೇನು ಮೇಣದಲ್ಲಿ. ಸೊ ಅದು ನಿಮಗೆ ಎಕ್ಸ್ಪೈರಿ ಆಗೋದಿಲ್ಲ, ಹಾಳಾಗೋದೇ ಇಲ್ಲ. ಹೌದೌದು. ಬಾಡಿ ಒಳಗಾದರೆ ಎನಿ ಟೈಮ್ ಯೂಸ್ ಮಾಡ್ಬೋದು. ಎಕ್ಸ್ಪೋಸ್ ಆಗೋ ಜಾಗ ಇರ್ತಲ್ಲ, ಅಂದರೆ ಧೂಳು ತಾಗತ್ತಲ್ಲ, ಇಂಥ ಕಡೆದಾದರೆ ನೈಟ್ ಮಾತ್ರ. ಹಾಂ, ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲದಕ್ಕೂ ಬರ್ತದೆ. ಸರ್, ಅದು ಎಷ್ಟು ಜನ ಇದ್ದಾರೆ ಸ್ಟಾಫ್, ಮತ್ತು ಎಷ್ಟಿದೆ, ಎಲ್ಲಿ ನೀವು ಮಾಡ್ತೀವಿ ಸರ್, ಮತ್ತು ಇನ್ನೇನೇನು ಪ್ರಾಡಕ್ಟ್ ಇದೆ ಸರ್ ನಿಮಗೆ? ಮೇಡಮ್, ಬೇರೆ ನಮ್ಮ ಹತ್ರ ಇದು ಸಗಣಿ ಬೆರಣಿ ಸಿಗುತ್ತೆ, ಅಗ್ನಿಹೋತ್ರ ಹೋಮ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಮತ್ತು ನಾಟಿ ಹಸುವಿನ ತುಪ್ಪ ಸಿಗ್ತದೆ. ಮತ್ತು ಟೂತ್ ಪೌಡರ್ ಇದೆ, ಹಲ್ಲಿನ ಸಮಸ್ಯೆಗಳೇನೇ ಇದ್ದರೂ ನಿಮಗೆ ಕ್ಲಿಯರ್ ಆಗ್ತದೆ. ಕಲೆ ಇರ್ಬೋದು, ಮತ್ತು ಹುಳ ತಿಂತದಲ್ಲ ಅದು, ಮತ್ತು ಬ್ಲೀಡಿಂಗ್ ಗಮ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗ್ತದೆ. ಟೂತ್ ಪೌಡರ್ ಇದೆ. ಅದು ಅದೇ ಕೌಡಂಗ್ ಚಾರ್ಕೋಲಲ್ಲಿ ಮಾಡ್ತೀವಿ. ಮತ್ತು ಒಂದು 13 ಥರ ಗಿಡಮೂಲಿಕೆ ಇದೆ ಇದರಲ್ಲಿ. ಈ ಲವಂಗ, ತ್ರಿಫಲ, ಬಬಲ್ ಕೆತ್ತೆ, ಎರ್ಮೆದ ಕೆತ್ತೆ ಅಂತೆಲ್ಲ ಬರುತ್ತೆ. ಆ ಥರ 13 ಥರ ಐಟಮ್ಸ್ ಮಿಕ್ಸ್ ಮಾಡಿ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಈ ತ್ರಿಮಧುರ ಡಿಶ್ ವಾಶ್ ಇದನ್ನು ನಾವು 1 ವರ್ಷದಿಂದ ಉಪಯೋಗಿಸ್ತಾ ಇದ್ದೇವೆ. ಇದರಲ್ಲಿರುವ ಕಚ್ಚಾ ವಸ್ತುಗಳು ಗೋಮಯ ಭಸ್ಮ, ನಿಂಬೆ ಹುಳಿ, ಕಡಲೆ ಹುಡಿ, ಮತ್ತು ನೊರೆಕಾಯಿ ಅಂತ ಹೇಳ್ತಾರಲ್ಲ ಅದರ ಹುಡಿ, ಮತ್ತು ಸೋಪು ಬೇಸ್ಗಳಿರೋದು. ಅದನ್ನಿಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇದು ನಮಗೆ ಉಪಯೋಗಕ್ಕೂ
ಕೈಗೆ ಆಗಲಿ ಅಥವಾ ಗಾಯ ಇದ್ದರೆ ಆಗಲಿ ಅಥವಾ ಕೈ ಕರಗುವಂತಹ ಸಮಸ್ಯೆ ಎಲ್ಲ ಇರ್ತದೆ ನೋಡಿ, ಅದಕ್ಕೆಲ್ಲ ಯಾವುದೇ ಉಪದ್ರ ಆಗುವುದಿಲ್ಲ, ತುಂಬ ಉಪಕಾರಿಯಾಗಿದೆ. ಅದರ ಜೊತೆಗೆ ಸೋಪಿನ ಬಾಳ್ವಿಕೆ ಬಗ್ಗೆ ಹೇಳ್ತಿದ್ರೆ, ಉಳಿದ ಸೋಪಿಗೆ ಕಂಪೇರ್ ಮಾಡ್ತಿದ್ರೆ ಇದು ನಮಗೆ ಸಾಮಾನ್ಯ 1 ತಿಂಗಳಿನಷ್ಟು ಸಮಯ ಬರ್ತದೆ. ಇಲ್ಲಿ ವೆಯ್ಟ್ 250 ಗ್ರಾಮ್, ಹಾಗೆ ರೇಟ್ ನೋಡಿದರೆ 60 ರೂಪಾಯಿ ಇದೆ. ಪಕ್ಕ ನೋಡುವಾಗ ಜಾಸ್ತಿ ಅಂತ ಅನ್ನಿಸ್ತದೆ. ಬಟ್ ಈ ಸೋಪಿನ ಬಾಳ್ವಿಕೆ 1 ತಿಂಗಳು ಬರುವ ಕಾರಣ ಉಳಿದ ಸೋಪಿಗೆ ಹೋಲಿಸಿದರೆ ತುಂಬ ಹೆಚ್ಚು ಸಮಯ ನಮಗೆ ಉಪಯೋಗಿಸ್ಬೋದು. ಹಾಗೆ ಕೈಗೆ ಯಾವುದೇ ಸಮಸ್ಯೆಯೂ ಇರುವುದಿಲ್ಲ. ನಮಗೆ ಈ ಸೋಪು ತುಂಬ ಇಷ್ಟ ಆದ ಕಾರಣ ನಮ್ಮ ಫ್ಯಾಮಿಲಿಯಲ್ಲೂ 2 ಜನಕ್ಕೆ ಹೇಳಿದ್ದೇವೆ. ಅವರು ಕೂಡ ತಗೊಂಡು ಹೋಗಿ ಪುನಃ ಬೇಕು ಅಂತ ಹೇಳಿ ಈಗ ಆರ್ಡರ್ ಹಾಕಿದ್ದೇವೆ. ಹಾಗೆ ನಮ್ಮ ಫ್ಯಾಮಿಲಿಯಲ್ಲಂತೂ ಇದನ್ನು ಉಪಯೋಗಿಸುವವರು, ಫಾಲೋ ಮಾಡುವವರು ಈಗ ಜಾಸ್ತಿ ಆಗ್ತಾ ಇದ್ದಾರೆ. ನಿಮ್ಮ ನಂಬರನ್ನು ನಿಧಾನವಾಗಿ ನಿಮ್ಮ ಗೋಶಾಲೆ ಹೆಸರು ಮತ್ತು ನಂಬರನ್ನು ಗೋಶಾಲೆ ಹೆಸರು ತ್ರಿಮಧುರ ದೇಶೀಯ ಫಾರ್ಮ್ ಅಂತ, ಕುಂದಾಪುರ ಗಂಗೊಳ್ಳಿ 6366663883. ವಾಟ್ಸಪ್ ಮಾಡಿದರೆ ಹಾಗೆ ಆ ನಂಬರಿಗೆ ಜಸ್ಟ್ ಒಂದು ವಾಟ್ಸಪ್ ಮಾಡಿದ್ರೆ ಡೋರ್ ಡೆಲಿವರಿ ಕೂಡ ಸಿಗ್ತದೆ. ಥ್ಯಾಂಕ್ ಯು ಮೇಡಮ್.